ಅಪೇಕ್ಷಾ, ಏನಾಗಿದೆ ನಿಮಗೆ? ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ಗೊತ್ತು ತಾನೆ? ಭಾವ, ಅದು ಇವ್ರು ಆ ರೀತಿ ಮಾಡಿದ್ದಾರೆ. ಕಾರಣ ಏನೇ ಇರಲಿ, ನೀನ್ ಮಾಡಿ ತಪ್ಪು. ಅಪ್ಪ ಅಮ್ಮ ಅನ್ನೋದನ್ನು ಮರೆತು ನೀನ್ ರೀತಿ ಮಾತಾಡಬಾರ್ದಾಗಿತ್ತು. ನೋಡಪೇಕ್ಷಾ, ಮದುವೆ ಸಮಯದಲ್ಲಿ ಸಿಚುಯೇಷನ್ ಆಗಿತ್ತು, ಅದಕ್ಕೋಸ್ಕರ ಅವ್ರು ಹಾಗೆ ನಡ್ಕೊಂಡ್ರು. ನಿನಗೆ ಅದು ಮಾತ್ರ ನೆನಪಿದೆ ಅಲ್ವಾ? ಆದ್ರೆ ಅದಕ್ಕೂ ಹಿಂದೆ ನಿನ್ನನ್ನು ಸಾಕಿ ಮುದ್ದಾಗಿ ಬೆಳೆಸಿದ್ರಲ್ಲ, ನಿನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸಿದ್ರಲ್ಲ, ನೀನ್ ಕೇಳಿದ್ದನ್ನೆಲ್ಲ ಕೊಡಿಸಿ ತಿನ್ಸಿ, ನೀನ್ ಯಾವುದು ಕೊರತೆ ಬರ್ದೇ ಇರೋ ತರ ನೋಡ್ಕೊಂಡ್ರಲ್ಲ, ಅದ್ಯಾವುದು ನೆನಪೇ ಇಲ್ಲ ಅಲ್ವಾ? ಹಾಗೆ ನೀನ್ ಒಳ್ಳೆ ಭವಿಷ್ಯಕ್ಕಾಗಿ ಕನಸ್ಕೊಂಡ್ರಲ್ಲ, ಅದಕ್ಕೋಸ್ಕರ ಕಷ್ಟಪಟ್ರಲ್ಲ, ಅದ್ಯಾವುದು ಲೆಕ್ಕಕ್ಕೆ ಇಲ್ಲ ಅಲ್ವಾ? ನೋಡಪೇಕ್ಷಾ, ಮನುಷ್ಯ ಇಷ್ಟೊಂದು ಸ್ವಾರ್ಥಿ ಆಗ್ಬಾರ್ದು. ನಮಗೆ ಹೇಗೆ ಕೆಲವು ಅನಿವಾರ್ಯ ಪರಿಸ್ಥಿತಿಗಳು ಬರುತ್ತೋ ಇನ್ನೊಬ್ಬರಿಗೂ ಹಾಗೆ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಮೂಗಿ ನೇರಕ್ಕೆ ಎಲ್ಲಾನು ಜಡ್ಜ್ ಮಾಡಬಾರ್ದು. ಒಂದು ಸತಿ ಅವ್ರ ಜಾಗದಲ್ಲಿ ನಿಂತು ನೋಡು, ಆಗ ಗೊತ್ತಾಗುತ್ತೆ ನಿನಗೆ ಹೆತ್ತವ್ರ ಒದ್ದಾಟ ಏನು, ಕಷ್ಟ ಏನು ಅಂತ. ತಾಯಿಯಾದವಳು ನಮ್ಮನ್ನ 9 ತಿಂಗಳು ಹೊರ್ತಾಳೆ, ಆಮೇಲೆ ಹೆರ್ತಾಳೆ. ಅದಾದ್ಮೇಲೆ ತಂದೆ ಆದವನು ನಮ್ಮನ್ನ ದೊಡ್ಡವರನ್ನಾಗಿ ಮಾಡೋ ಜವಾಬ್ದಾರಿ ತಗೋತಾನೆ. ಅದಕ್ಕೋಸ್ಕರ ಶ್ರಮಪಟ್ಟು ದುಡಿತಾನೆ, ಶಕ್ತಿ ಮೀರಿ ಕಷ್ಟಪಡ್ತಾನೆ. ನಮ್ಮ ಬೆಳವಣಿಗೆಯಲ್ಲಿ ಅವರ ಬೆವರಿದೆ, ಅವರ ಶ್ರಮ ಇದೆ, ಅವರ ಹಾರೈಕೆ ಇದೆ. ಅದನ್ನು ನೀವು ಯಾವತ್ತೂ ಮರಿಬಾರದು. ಅಪ್ಪ ಅಮ್ಮ ತಮ್ಮ ಜೀವನನ ಪಕ್ಕಕ್ಕಿಟ್ಟು ನಮಗೋಸ್ಕರ ಬದುಕ್ತಾರೆ. ಒಟ್ಟಲ್ಲಿ ಮಕ್ಕಳು ಚೆನ್ನಾಗಿರ್ಬೇಕು, ಅವ್ರಿಗೆ ಯಾವುದೇ ಕಷ್ಟ ಬರಬಾರ್ದು, ಅವ್ರು ಇಷ್ಟೇ ಬಯಸೋದು, ಇಷ್ಟೇ ಕನ್ಸು ಕಾಣೋದು. ಇಷ್ಟೆಲ್ಲ ಕಷ್ಟಪಡೋರಿಗೆ ನಮ್ಮನ್ನ ಪ್ರಶ್ನೆ ಮಾಡೋ ಹಕ್ಕೇ ಇಲ್ವಾ? ಹಾಗಾದ್ರೆ ಅವ್ರು ಪ್ರಶ್ನೆ ಮಾಡಲೇಬಾರ್ದಾ? ಅಪೇಕ್ಷಾ, ನೀನು ಈ ಮನೆಗೆ ಸೊಸೆಯಾಗಿ ಬರ್ತೀಯ ಅಂದಾಗ ನಾನು ಬಹಳ ಖುಷಿ ಪಟ್ಟಿದ್ದೆ. ಆದ್ರೆ ಇವತ್ತು ನೀನು ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿದ ರೀತಿ ನೋಡಿ ಅವತ್ತೆಷ್ಟು ಖುಷಿ ಆಯ್ತಲ್ಲ, ಅದಕ್ಕಿಂತ ಜಾಸ್ತಿ ಬೇಜಾರಾಗ್ತಾ ಇದೆ. ಸಾರಿ ಟು ಸೇ ದಿಸ್. ಸಾರಿ ಕೇಳು.